ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಪ್ರ್ಯಾಂಕ್ ವಿಡಿಯೋ. ಸೊ ತುಂಬ ದಿವಸ ಆದಮೇಲೆ ಹೊಸ ಪ್ರ್ಯಾಂಕ್ ಜೊತೆ ನಿಮ್ಮ ಮುಂದೆ. ಆ್ಯಂಡ್ ಇದು ಯಾವ ಪ್ರ್ಯಾಂಕ್ ಅಂದರೆ ತಾತ ವಿಡಿಯೋಗೆ ಪಾರ್ಟ್ 2 ಇದು. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಚಾನಲ್ 100K ಸಬ್ಸ್ಕ್ರೈಬರ್ಸ್ಗೆ ವೆರಿ ನಿಯರ್ ಇದೆ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈ 100K ಸ್ಪೆಷಲ್ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಹಾಯ ಬೇಕು. ಅದೇನೆಂದರೆ, ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಜೈ ಕರ್ನಾಟಕ ಜೈ ಕನ್ನಡಿಗ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಂತ ಆರಾಮ? ಹೆಂಗ್ ನಡೀತಿದ್ಯಾ? ಹೆಂಗ್ ನಡೀತಿದ್ಯಾ? ಹೆಂಗ್ ನಡೀತದೆ ಹಾ, ಚೆನ್ನಾಗಿ ನಡೀತದೆ. ಎಲ್ಲೋ ಹೋಗಿ ಬರ್ತಾ ಇದ್ದೀರಾ? ಎಲ್ಲೋಗಿದ್ರಿ? ರಮೇಶ್ ಮಂತಕ್ಕೆ ಹೋಗಿದ್ದು. ಇಷ್ಟು ಬಿಸಿಲಲ್ಲಿ ಏನಕ್ಕೆ ನೋಡಿ, ಹಾಂ ಶಕೆ ನೋಡಿ. ಯಾಕೆ ಇರೋದಿದ್ರೆ ಅದು ಮನ್ಸ್ಬೋದ್ಕೇನ ಹಾಂ, ಕಾವಿ ಕೋಳಿ ಆಗ್ಬಿಡ್ತೀವಿ ಮಲ್ಲೆ ಇದ್ರೆ. ಹಾಂ, ಸೂಪರ್ ನೀವು. ಡೈಲಾಗ್ ಕಿಂಗ್ ನೀವು. ಬನ್ನಿ, ಬಿಸಿಲಲ್ವಾ, ಹಿಂದೆ ಆದ್ರೂ ನಿಂತ್ಕೊಳ್ಳಿ ಸ್ವಲ್ಪ ನೆರಳಲ್ಲಿ. ನಮ್ಗೇನು ಹುಡುಗರು ಬಿಡಿ. ಇನ್ನೇನು ತಿಂದ್ರಾ? ಹಾಂ, ಸಂಜೆ ಹೋಗ್ಬೇಕು. ಸ್ವಲ್ಪ ತರಕಾರಿ ಏನಿಲ್ಲ. ತರಕಾರಿ ಇಲ್ವಾ? ಸಂತೆಗೆ ಹೋಗ್ಬೇಕಾ? ಸಂತೆ ನೀನೇನು ಮಗ ಸೋಸಿ ಯಾರು ನೋಡಲ್ಲ, ಕೇಳು. ಹಾಂ, ನಾವು ಹೌದಾ? ಸರಿ, ನಾನು ತಗೊಬರಲ್ಲ ತರಕಾರಿ, ನಾನು ತಗೊಬಂದು ಕೊಡ್ತೀನಿ ರೀ. ನಿನಗೆಲ್ಲ ಗೋತಾಡ್ ಡೈಲಾಕು. ಇಲ್ಲ, ನಿಜ ಹೇಳ್ತಿರೋದು, ನಾನು ತಗೊಬರ್ತೀನಿ. ಹಾಂ, ಏನಂತ ಕಾಣಿಸ್ತಿದೆ? ಹಾಂ, ಏನು ಹೇಳಿ? ನಾವು ಗಂಡ್ಕರೆ ಊಟಕ್ಕೆ ಹೋಗ್ತೀವಿ. ಅದಕ್ಕೆ ನಾವು ಹೋಗ್ಬೇಕಲ್ಲ, ಅಲ್ಲಿ ಆಚೆ ಬರ್ಬೇಕಲ್ಲ, ತರಕಾರಿ ತರ್ಬೇಕು. ಇವಾಗ ಇದೆಯಾ ಅದು? ಹಾಂ, ಸರಿ. ಎಷ್ಟೊತ್ತಿಗೆ ಹೋಗ್ತೀರಾ? ನೀನು 12 ಗಂಟೆಗೆ ಹೋಗ್ತೀವಿ. 12 ಗಂಟೆಗೆ 1 ಗಂಟೆ. 11 ಗಂಟೆ ಇವಾಗ. ಅದು ಸರಿ, ಇನ್ನೊಂದು ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಬಂದಿದ್ರ ಅವರು? ನಮಗೆ ಯಾರೂ ಬಂದಿಲ್ಲ. ಬಂದಿಲ್ವಾ? ಬಂದೇ ಇಲ್ಲ ಕಣ್ರಿ. ಅಲ್ಲ, ನಾನು ಕಳ್ಸಿದ್ದೆ ಅವ್ರನ್ನ, ಬಂದಿಲ್ಲ. ನಿಮ್ಮ ರಿಪೋರ್ಟ್ ಏನು ತಗೊಂಡಿಲ್ವಾ ನಿಮ್ಮದು? ಯಾವುದು ಇಲ್ಲ, ನೀವು ಮಾಡ್ಕೊಂಡಿದ್ದೆ. ಅಯ್ಯೋ, ಫೈನಲ್ ಮಾಡಬೇಕಾಗಿತ್ತಲ್ಲ. ಯಾರು ಬಂದಿಲ್ಲ. ಆಯ್ತಲ್ಲ ಬ್ರೋ, ಆಯ್ತಲ್ಲ, ಸೊ ಹಂಗಾಗಿ ಕಡಿಮೆ ಆಗಿದೆ. ಇವಾಗ ಹೆಂಗಿದೆ ಹೆಲ್ತ್? ಏನು ಹೆಲ್ತ್ ಹೆಂಗಿದೆ? ದುಡ್ಡು ಕೊಟ್ರಿ ಹೇಳ್ತೀನಿ, ಎಲ್ಲಿ ತುಪ್ಪಾಲ್ತಿ ಅಲ್ದನು. ತುಂಬಾ ತಮಾಷೆ ಆಗಿದೆಪ್ಪ. ದುಡ್ಡು ಕೊಟ್ಟು ನಾನೇನು ಮಾಡೋಣ? ದುಡ್ಡು ಕೊಡಿ ಅಂದ್ರೆ ಕುಣಿತೀನಿ. ಕುಣಿತೀರಾ? ದುಡ್ಡು ಕೊಟ್ಟು ಕುಣಿತೀನಿ. ಪರ್ಸ್ ಬ್ಯಾಗಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಸಾಂಗ್ ತಾತಾಗ ಹೇಳ್ತೀನಿ ಇರಿ, ಅಲ್ಲಿ ಗಾಡಿ ಹತ್ರ ಕಾಸಿದೆ, ತಗೊಬರ್ತೀನಿ. ಮಾಡೋದು. ದುಡ್ಡು ಕೊಟ್ರೆ ಕುಣಿತೀನಿ, ಹಿಂಗೂ ಕುಣಿತೀನಿ. ದುಡ್ಡು ಕೊಟ್ರೆ ಹಿಂಗೂ ಕುಣಿತೀನಿ. ಹೆಂಗ್ ಕುಣಿತೀರಾ? ಹಿಂಗೂ ಕುಣಿತೀನಿ. ಹಾಂ, ಎಷ್ಟು ಕೊಡಬೇಕು? ನಿನ್ನ ನಿನ್ನ ಮಾನ್ ಪದ್ಧತಿ. ನಾನು ಕೊಟ್ಬಿಟ್ಟಿದ್ದೀನಿ. ಅಲ್ಲ, ಇವಾಗ ಕುಣಿಯಕ್ಕೆ ಎಷ್ಟು ಕೊಡ್ಬೇಕು ಹೇಳಿ? ಕುಣಿಯಕ್ಕೆ 500 ಕೊಟ್ಟರೆ ಇಸ್ಕೊತೀನಿ. 500 ಕೊಟ್ಟರೆ ಇಸ್ಕೊತೀನಿ. 500 ಕೊಟ್ಟರೆ ಇಸ್ಕೊತೀನಿ. ಇಸ್ಕೊಂತೀರಾ? ಸರಿ, ಫುಲ್ ಖುಷಿಯಲ್ಲಿದ್ದೀರಾ? ಜನ 1000-2000 ಕೊಟ್ಟವ್ರಂತ. ಯಾರು ಹೇಳಿದ್ರು? ಕಾಮಿನ್ ಮಾಡ್ಬೇಕಾಯ್ತು, ಮಾಡ್ಕೊಂಡವ್ರೆ. ಅದು ಹೆಂಗೆ ಹೇಳಿದೆ ಅಂದ್ರೆ ಕರ್ಕೊಂಡು ಹೋದ್ರು ಹೇಳಿರು. ಹೇಳಿಸ್ತೇವೆ. ಕುಂತ್ಕೊಂಡು ದೇವಸ್ಥಾನ ಮುಂದೆ ಕುಂತ್ಕೊಂಡು ಹೇಳಿದೀಯಾ? ಯಾವಳನ್ನೂ ಕರ್ಕೊಂಬಂದಿಲ್ಲ. ಯಾವಳು ಬುಲ್ಡೆ ಹೊಡೆ ಹಾಕಿಲ್ಲ. ಯಾರ ಮೇಲೂ ಗಂಟು ಪಾಚ್ಕೊಂಡಿಲ್ಲ. ಅಷ್ಟೇ. ನಡೆಯ ಪರಿಸ್ಥಿತಿ ಇತ್ತುವಾಗ ಅರ್ಯದಾಗೆ ಮಾಡಿದ್ಮತ್ತು ಹೇಳಿದೆ. ಹಾಂ, ಯಾವಳನ್ನ ಕರ್ಕೊಂಬಂದಿದ್ದೀನಾ? ಇಲ್ಲ ಬಿಡಿ. ಹಾಂ, ಹಂಗೆ ಬೇಡಪ್ಪ, ಆಮೇಲೆ ಕೊಡೋಣ ಬಾ, ಹೋಗ್ಲಿ. ಕೊಡ್ತೀನಿ ರೀ, ಅಲ್ಲಿ ಮನೆ ಹತ್ರ. ಏನು ಫುಲ್ ಹುಷಾರಲ್ಲಿದ್ದೀರಾ? ಇನ್ನೊಂದು ಮದುವೆ ಮಾಡಿದ್ರು ಮಾಡಿಸ್ಕೊಳಂತಾರ? ಬಲಿ ದುಡ್ಡು ಕೊಡಿ ಬಲ್ಲಿ. ಹಾಂ, ಬಲಿ ಕೊಡ್ತೀನಿ ರೀ. ಯಾಕೆ? ಮನೆಯಲ್ಲಿದೆಯಾ? ನೋಡ್ರಿ, ಎಷ್ಟೊತ್ತಿಗೆ ಹೋಗ್ತಿದ್ದೀರಾ? ಏನು ಮಂಟ್ಬಿಡ್ತಿಕೊಂಬರಪ್ಪ. ಹಾಂ, ನಾವು ಮದುವೆ ಎಷ್ಟೊತ್ತಿಗಿರೋದು? ನಾವು ಮಾಸ್ಟರ್ ಕಂಡು ಮದುವೆಗೆ ಹೋಗ್ಬೇಕು ನಾನು. ಅದೇ ಎಷ್ಟೊತ್ತಿಗೆ ಮದುವೆ? ಗಂಡು ಕಾರ್ಯ ಕರ್ನಾಟಕ ಊಟ. ಹಾಂ, ಅಂದ್ರೆ ಮದ್ವೆ ಆದ್ಮೇಲೆ ಊಟ ಮಾಡ್ತಾರ. ಹಂಗೆ ರಿಸೆಪ್ಷನ್ ಟೈಪು ಅಂದಲ್ಲ, ಮದ್ವೆ ಆದ್ಮೇಲೆ ಗೊತ್ತಾಯ್ತು. ನಾರ್ಮಲ್ ಎಲ್ರು ಕರ್ಸ್ಬಿಟ್ಟು ಊಟ ಹಾಕ್ತಾರಲ್ಲ. ಊಟ ಅದು. ಅಲ್ಲ, ಇವಾಗ ನಿನಗೆ ಬೇಕಾ ಚಿಕನ್ ಮಟನ್? ಯಾಕ? ಚಿಕನ್ ಮಟನ್ ಮಾಡಕ್ ಕಾಸು ಕೊಡ್ರಿ. ದೌರ್ಜನ್ಯ ಮಾಡ್ತಿದ್ದಾರೆ ತಾತ.
ಸರಿ ಗಾಡಿ ಕೀ ಕೊಡ್ತೀನಿ ಎತ್ಕೊಂಡು ಹೋಗಿ. ಗಾಡಿಗೆ ನನ್ಗೆ ಯಾಕೆ ಅದು ಓಡಿಸ್ಕೊಂಡು ಹೋಗಿ ಮದ್ವೆಗೆ. ಬೇಡ ನಿನ್ ಗಾಡಿ ನನಗೆ ನಾನು ಯಾಕೆ ನಾನು ಒಳಗೆ ಬರ್ತಿಲ್ಲ. ಪರ್ಸ್ ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ. ಸಡನ್ ಆಗಿ ಹಿಂಗ್ ಬಂದ್ವಿ, ನೀವು ಕಾಣಿಸಿದ್ರಿ ಅಂತ ಗಾಡಿಯಲ್ಲಿ ನಿಲ್ಸ್ಬಿಟ್ಟು ಬಂದು ಮಾತಾಡ್ತಾ ಇದ್ದೀನಿ. ಈ ಆಟ ಯಾಕೆ ಬಿಡ್ರಿ, ಈ ಆಟ ಯಾಕೆ ಬಿಡ್ರಿ. ಇಲ್ಲ ಬನ್ನಿ. ಅಯ್ಯ ಹೊಡೀನಿ. ಇಲ್ಲೇ ಐತ್ ಕಣೆ ಕಾಸು ನಮ್ಮಲ್ಲೇ. ಇರು ಹೋಗ್ ತಗೋಬಾರ, ಹೋಗ್ ತಗೋಬಾ. ಇದೆಯಾ? ಹಾ ಅಲ್ಲ, ನಂದ್ರಲ್ಲಿ ಚೇಂಜ್ ಇಲ್ಲ, ನಿಮ್ದು ಎತ್ಕೋಬಾ ಇದ್ರೆ ಜಲ್ದಿ ಬನ್ನಿ. ಇಲ್ಲೇ ಕೂತ್ಕೊಳ್ಳಿ ಸಾ ಕುತ್ಕೊಳ್ಳಿ ನೀವು. ಜನ ಒಪ್ಪಲ್ರು ಸಾ. ಹಾ 2000 ಕೊಟ್ಟಾರಂತೆ, ಹಾ 1000 ಕೊಟ್ಟಾರಂತೆ. ಹಾ ನಾ ಮೆಂಗ್ಸುದಿಲ್ಲ ಮತ್ತೆ ಹೇಳಿ ಕೊಟ್ಟನಲ್ಲ. ಡೌನ್ ಮಾಡ್ಕೊ. ಹಾ ಇರು ಹಾ ಅದಕ್ಕೆ 2 ಆಚೆ. ಹಾ ಒಂದಡಿ ನಾನು ಬಿಟ್ಬಿಟ್ಟು ಬರ್ತೀನಿ ಬಿಡಿ ನಿಮ್ಮನ್ನ. ಅವ್ರ ಜೊತೆಯಲ್ಲೇ ಹೋಗ್ಬೇಕೇನು ನೀವು? ಒಬ್ಬರೇ ಹೋದ್ರೆ ಊಟ ಹಾಕಲ್ಲ ಏನೋ? ಆದ ಜೊತೆಲೇ ಹೋಗ್ಬೇಕು ತಾನೆ. ಹಾ ಊರವರೆಲ್ಲ ಹೋದಾಗ ಹಂಗ. ಹಾ ಇರು ಅವ್ನು ಬರಲಿ. ಕೆಲವ್ರೆಲ್ಲ 1000 ರೂಪಾಯಿ ಕೊಟ್ಟಾರಂತೆ, 2000 ಕೊಟ್ಟಾರಂತೆ. ಅಯ್ಯೋ ದುಡ್ಡಿನ ವಿಷಯ ಬಿಡಿ. ಹಾಂ ಯಾರಾದರೂ ಏನಾದರೂ ಬೈದ್ರೇನು ನಿಮ್ಮನ್ನ? ಬೈಲ್ಲ, ಆಗ ಥರ ಕೊಡಬಾರ್ದಾಯ್ತು ಅಂದ್ರೆ ಇರೋದು ಹೇಳ್ದೆ ಕೊಟ್ಟೆ. ಹಾಂ ಆಗ ಅರಿವಿತ್ತು ಹೇಳಿದೆ. ಹಾಂ ಈಗ ನಾನು ಈಗ ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಯ್ತದ ನಾನು? ಹಾಂ ನಿಜ. ನಿಮ್ಮಂಥವ್ರು ವಯಸ್ಸಿದ್ದೀರ ಏನು ಬೇಕಾದ್ರೂ ಮಾಡ್ತೀನಿ, ನಾವು ಮಾಡೋಕ್ಕಾಯ್ತದ? ಏನು ನೀವು ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದ್ದೀರಲ್ಲ. ಆಲ್ರೆಡಿ ಎಲ್ಲ ಆಗೋಯ್ತು. ಹಾಂ ನಾವೇ ಏನು ಮಾಡಿಲ್ಲ ನೋಡಿ. ಪಾಪ ಅಲ್ಲಿ ಮಂಡಿ ಚುಪ್ಪ ಹೇಳ್ತದೆ. ಏನು ಮದುವಾಗಿಲ್ಲ ಅಂತ ಯಾರಿಗೆ? ಮದುವಾಗ್ಯದೆ ಅಂತ ಯಾರಿಗೆ? ನಿನಗೆ. ಯಾವ ಮಂಡಿ ಚಿಪ್ಪ? ಮಂಡಿ ಚುಪ್ ನಮ್ಮಂಗಾಲೆ ಬಿಟ್ಕೊಂಡಿರ್ತವೆ. ಪ್ಯಾಂಟ್ ಚಿಕ್ಕದಿಂದ ಕಾಣಲ್ಲ. ಇವಾಗ ಇಲ್ಲೇನು ಕಾಣಿಸ್ತಿದೆ? ಕಾಣದ ತೆಗಿ ಪ್ಯಾಂಟ್ ಕಾಣ್ತದೆ. ಇದು ಟೈಟ್ ಪಾಪ. ಮಾಹಿತಿ ಟೈಟ್ ಪ್ಯಾಂಟ್ ಆದ್ರೆ ನೋಡಿ, ಇಲ್ಲಿ ಮಂಡಿ ಚುಪ್ಪ ಹಿಂಗ ಬಿಟ್ಕತ್ತವೆ. ಹಾಂ ಇವಾಗ ನನಗೆ ನಿನ್ಗಿನ್ನು ಅರ್ಧ ಆಗ್ಯದ ಮದುವೆ. ಆಗ್ಯದೆ ಮದುವೆ ಆಗಿದೆಯಾ? ಇಷ್ಟದ ಕಾಯ್ತೀಯ? ಇಲ್ಲ ತಾತ. ಇಲ್ಲ ತಾತ ಆಗಿಲ್ಲದಾರೆ ಹಿಂಗಂತದ. ನನಗೆ 21 ವರ್ಷ ಅಷ್ಟೇ. ಸುಮ್ಮನಿರ್ರಿ. ಮನೇಲಿ ಮೆಟ್ ತಗೊಂಡು ಹೊಡಿತಾರೆ ಇವಾಗ ಮದುವೆ ಅಂದ್ರೆ. ನಿಜ ಹೇಳ್ತಿರೋದು. ಅಲ್ಲ ಇವಾಗ ನಿನ್ಗೆ ಹೆಂಗ್ ಗೊತ್ತಾಯ್ತು ಮದುವೆ ಆಗಿದೆ ಅಂತ? ನೀನ್ ಹೆಂಗ್ ಹೇಳ್ತಾ ಇರೋದು? ಗೊತ್ತಾಗ್ಬಿಡ್ತದೆ. ಅಲ್ಲ 21 ವರ್ಷ ನಿಮ್ ಮದುವೆ ಇಲ್ಲ ಅಂದ್ರೆ ಏನ್ ಅರ್ಥ? 21 ವರ್ಷ ನಿಮ್ ಮದುವೆ ಇಲ್ಲ ಅಂದ್ರೆ ಏನ್ ಅರ್ಥ? ಏನ್ ಆ ಕಾಲದ ಈ ಕಾಲಕ್ಕೆ 26-30 ವರ್ಷ, 35 ವರ್ಷ ಆಗಿದ್ದು. ಈಗ ಇನ್ನು 18-19 ವರ್ಷ ಆಗಕ್ಕೆ ಆ ಕಾಲಕ್ಕೆ ಆಗ್ತಿತ್ತು 18 ವರ್ಷಕ್ಕೆ. ಈ ಕಾಲ ಎಲ್ಲ 30 ವರ್ಷ 25 ವರ್ಷ ಆಗ್ಬೇಕು. 10 ಮಕ್ಕಳು ಉಡಿಸ್ದಂಗೆ ಕಾಣಿಲ್ಲಪ್ಪ. ನಾವು ಸೆಟ್ಲ್ ಆಗ್ಬೇಕಲ್ಲ. ನಾನ್ ಡಾಕ್ಟರ್ ಆಗ್ಬೇಕು, ಅವಾಗ ತಾನೇ ಮದ್ವೆ. ನೀನ್ ಡಾಕ್ಟರ್ ಯಾವ ತರ ಆಗು, ಮಗ್ಲ ಅಂಟಿರ್ಬಾರ್ದ. ಫಸ್ಟ್ ಲೈಫಲ್ಲಿ ಸೆಟ್ಲ್. ಮತ್ತೆ ಎಂಡ್ರು ಬಂದ್ಬಿಟ್ಮೇಲೆ ಡ್ಯೂಟಿಗೆ ಹೋಗ್ಲಾ ಇಲ್ಲ? ಮಕ್ಕಳಾಯ್ತವೆ ಡ್ಯೂಟಿ ಹೋಗ್ಬೋದಲ್ಲ. ನಿಮ್ ಕಾಲ ತರ ಈ ಕಾಲ ಇಲ್ಲ ತಾತ. ಬರಾಳಪ್ಪ ಹೋಯ್ತೀನಿ ಜಲ್ದು. ಹಾ ಹಿರಿಯರು ಬಂದ. 1-2 ನಿಮಿಷ ಮಾತಾಡ್ಬೇಕಿರ್ರಿ ನಿಮ್ಮನ್ನ, ಆಮೇಲೆ ನಾನೇ ಕರ್ಕೊಂಡು ಹೋಗಿ ಬಿಡ್ತೇನೆ. ಹೋಯ್ತೀನಿ ಬಿಡಿ. ಯಾಕೆ? ಟೈಮ್ ಆಯ್ತಾ? ನಾನು ಇವಾಗ ನಿಮ್ಗೋಸ್ಕರ ನಿಮ್ಮೂರಿಗೆ ಬಂದಿರೋದು ನಾನು. ನನಗೋಸ್ಕರ ಆಯ್ತು ಬಿಡಿ. ಯಾಕೋ? ಕೊಡಿ ಕೊಲ್ಲಿ ತಗೊಳ್ಳಿ. 500 ರೂಪಾಯಿ ಇದೆ. 500 ರೂಪಾಯಿ ಆಗ್ರಿ. ಇರ್ಲಿ ಇಟ್ಕೊಳ್ಳಿ. ಕೊಡ್ರಿ ಇನ್ನೊಂದು 100 ರೂಪಾಯಿ ಇಲ್ಲಿ ಸುಮ್ಮನೆ. ಇನ್ನೂ 100 ರೂಪಾಯಿ ಬೇಕಾ? ಸಮ ಬೇಡ. ಕೊಡಾಲೆ ಅಕೌಂಟ್ ನನಗೆ ಗೊತ್ತಿಲ್ಲ, ಮಡಗಾಲಿ ಐತ್. ತಕ್ಕಳ. ಸರಿ 200 ರೂಪಾಯಿ ಕೊಡ್ಲಾ? ಕೊಡಿ. 500 ರೂಪಾಯಿ ತಗೋಬಿಟ್ಟು. ಇಲ್ಲ ಚೇಂಜ್ ಇಲ್ಲ. ನನ್ನ ಪರ್ಸಲ್ಲಿ ಇದ್ದಿದ್ದು 500 ರೂಪಾಯಿ ತಗೋಬಾರ ಅಂದ್ರೆ ತಗೊಬಂದಿದ್ದಾನೆ ನೋಡಿ. ಇವಾಗ ಹೇಳಿ ಕಳ್ಸಿಲ್ವಾ? ಯಾವಾಗ? ಇವಾಗ ಎಷ್ಟು ಬೇಕು? ಇನ್ನೆಷ್ಟು ಬೇಕು ಹೇಳಿ ಹೋಗ್ಲಿ. 200 ರೂಪಾಯಿ ಬೇಕಾ? 200 ಕೊಡು. ಕೊಡಿ. ಹಾಂ ಸರಿ, ಆಮೇಲೆ ಕೊಡ್ತೀನಿ. ಇವಾಗ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಮಾತಿಂದ ನಾನು ಒಟ್ಟಾಯ್ತು ಹೋಯ್ತೀನಿ ನಾನೀಗ. ಕಾಸು ಬಂತು ಹೋಗ್ಬೇಕಾ? ನಿಮ್ ಕಾಸು ಕೊಡು, ನಾನು ಹೋಯ್ತಿದ್ದೆ. ಒಂದ್ 5 ನಿಮಿಷ ಇರೋ ಮಾತಾಡ್ಬೇಕು. ನೋಡೋ ಮದ್ವೆ ಆಗೋಗಿದೆ ಅಂತ ಹೇಳ್ತಿದಾರೆ ನನ್ಗೆ. ಅದ್ ಹೆಂಗೆ ಅಂದ್ರೆ ಅದೇನೋ ಮೋಕಾಲ್ ಏನೋ ಹೇಳ್ತಿದ್ದಾನೆ. ಚಿಪ್ಪೆ ಗಿಪ್ಪೆ ಬಿಟ್ಕೊಂಡಿರ್ತವೆ. ನನಗೇನ್ ಬಿಟ್ಕೊಂಡಿದೆ? ನೋಡ ಅಲ್ಲಿಂದ ಅವ್ರದಿಂದ ಇನ್ನೂ ಇಲ್ಲ. ನಂದೇನ್ ಬಿಟ್ಕೊಂಡಿದ್ಯಾ? ಇಲ್ಲ.
ಇವಾಗ ನಂದು ಏನು ಬಿಟ್ಕೊಂಡಿದ್ದಾನೆ ನೀನು ಇನ್ನೂ ಸ್ವಲ್ಪ ತಾಕತ್ತಾಗಿದ್ದು ಇನ್ನು ಸ್ವಲ್ಪ ದೋಸ್ಗೆ ಇನ್ನೂ ಚೆನ್ನಾಗಿ ಬಿಡ್ಕತ್ತವೆ ಇನ್ನೂ ಸ್ವಲ್ಪ ತಾಕತ್ತಾಗಿದ್ದು ಇನ್ನು ಸ್ವಲ್ಪ ದೋಸ್ಗೆ ಇನ್ನೂ ಚೆನ್ನಾಗಿ ಬಿಡ್ಕತ್ತವೆ ನನಗೆ ಅರ್ಥನೇ ಆಗ್ತಿಲ್ಲ ಅದೇನೋ ಮಂಡಿ ಚಿಪ್ಪು ಅಂತಾರೆ ಗೊತ್ತಾಯ್ತು ನಂದು ಏನು ಬಿಟ್ಕೊಂಡಿದೆ ಅನ್ನೋದು ನನಗೆ ವಯಸ್ಸಾದ್ಮೇಲೆ ಮಂಡಿ ಚುಪ್ಪ ಅದೇ ಹೇಳ್ತಾನೆ ಮೈದು ಆಯ್ತಿದಂಗೆ ಹೇಳ್ತಾನೆ 2 ವರ್ಷಕ್ಕೆ ಅದೇ ಮಂಡಿ ಚುಪ್ಪ ಅದೇ ಬಿಟ್ಕೊಂಡಿರ್ತಾವೆ ಅಂದ್ರೆ ಮದ್ವೆ ಆಗಿ ಈಗ ಮಕ್ಳು ಐತಂಗಾರೆ ಇಲ್ಲದೆ ಹಂಗೆ ಇರ್ತದ ಮಕ್ಳು ಇರ್ತವ ಇಲ್ಲ ಮರಿ ಇರ್ತವೆ ಅಲ್ಲ ಮುಖ ನೋಡ್ಬಿಟ್ಟು ಹೇಳ್ತೀರಾ ಮದುವೆ ಆಗಿದೆ ಮಕ್ಳಿದ್ದಾರೆ ಅಂತ ಹೆಂಗೆ ಯಾವ್ದು ಟ್ರಿಕ್ಸ್ ಹೇಳಿ ನಮಗೂ ಹುಡುಗಿರ್ ನೋಡಿದ ತಕ್ಷಣ ಮದುವೆ ಆಗಿದೆ ಅಲ್ಲ ಗೆಸ್ ಮಾಡ್ತೀವಿ ಈ ಕಾದ ಮದುವೆ ಬೇಡಪ್ಪ ಹುಡುಗಿಲ್ಲ ಡವ್ ಹೊಡಿತೀರಾ ಅಲ್ಲ ನಾವಾದ್ರೂ ಡವ್ ಹೊಡಿತೀವಿ ನೀವೆಲ್ಲ ಮುಗಿಸ್ಬಿಟ್ಟಿದ್ರಲ್ಲ ಆ ಕಾಲದಲ್ಲೇ ಕಾದ ಬಿಡು ನೀ ಕುಂತಿರೋ ಜಾಗವ ಮೊದ್ಲು ಚೇಂಜ್ ಮಾಡು ಹೆಂಗ್ ತಾತ ಸರಿ ಇವಾಗ ಒಬ್ರು ಇದಿದ್ದಾರೆ ಮದ್ವೆ ಮಾಡ್ಕೊಂತೀರಾ ಯಾರು ನೀವು ನಮಗೆ ಬೇಡ ಯಾಕೆ ಎದ್ದಾಳಲ್ಲ ಎದ್ದಲಕ್ಕಲ್ಲ ನಮ್ಗೆ 76 ವರ್ಷ ಆಗಿ ಹುಡುಗಾಟ ಆಡ್ತೀನಿ ಅಂದ್ರೆ ಅವಳ ಮೇಲೆ ನಾನು ಮನಿಕಬೇಕಾಗ್ತೇಯ ಅದಕ್ಕಲ್ಲ ತಾತ ಅವ್ರಿಗೆ ಇದು ಬೇಕು ಅವ್ರಿಗೆ ಯಾರು ಒಬ್ರೇ ಇದ್ದವ್ರು ಪಾಪ ಅವ್ರಿಗೆ ಒಂದು 55 ವರ್ಷ ಆಗಿದೆ ಅವ್ರಿಗೆ ಅವ್ರ ಆಸ್ತಿ ಎಲ್ಲ ಜಾಸ್ತಿ ಇದೆ ಅವ್ರಿಗೆ ಬೇಡವಾ ನಾನು ಮಾಡುವಂತ ಮನಿಕಂಡು ನಾನ್ಯಾರು ಮಾಡಲ್ಲ ರೆಡಿ ನಾನು ಸರಿಬೇಕಾಗ್ತದೆ ಏನು ಸರಿ ಒಂದ್ 2 ನಿಮಿಷ ಇರಿ ನಿಮ್ಗೆ ಅಂತಾನೆ ಸ್ವಲ್ಪ ತರಕಾರಿ ಹಾಕಿ ಎಲ್ಲ ತಗೊಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಏ ನಿಜ ತಾತ ಬಾ ಮತ್ ಕೊಡು ಈ ತಾತ ಏನೋ ಫುಲ್ ಸ್ಪೀಡಲ್ಲಿ ಅವ್ರೆ ಕೊಡ್ರಿ ಅಪ್ಡೇಟ್ ಆಗಿದ್ದಾರಾ ಅಮ್ಮಂಗೆ ಹೇಳ್ದಲ್ಲ ಹೇಳ್ಬಿಟ್ಟು ಅವ್ಳು ನಾನು ಅಡಿಕ್ ಮನಿಕಂಡು ಅವ್ಳು ಮ್ಯಾಲ್ ಮನಿಕಂಡು ನಾನೇ ಮಾಡೋಣ ಯಾವಮ್ಮ ಅದೇ 50 ವರ್ಷ ಅಂದಲ್ಲ ಏನ್ ಮಾಡ್ತೀನಿ ಮಾಡು ಅಂತ ಏನು ಮಾಡೋದು ಬೇಡ ನಿಮ್ ಪಾಟಿಗೆ ನೀವಿರಿ ಅದೇ ಎಲ್ಗಡಿ ಯಾಕೋ ನೀನ್ ಬರ್ತಾ ಇದ್ಯಾ ಅದೇ ಎಲ್ಗಡಿ ನಾನು ಸರಿಬೇಕಾಗ್ತೇ ಬೇಗ ಹೋಗು ಬರ್ತೀನಿ ಹೋಗೋಣ ತಾತ ನೋಡು ಹೋಗ್ತಾವ್ರೆ ಹೋಗ್ರಿ ಇನ್ನೇ ಮಾಡೋಣ ಇನ್ನೊಂದು 200 ರೂಪಾಯಿ ಕೊಡಿ ಮತ್ತೆ ಇದಕ್ಕೂ ಅದೇ ಅವ್ರಿಗೆ ಕ್ಲಾರಿಫೈ ಬೇಡ ಅವ್ರಿಗೆ ಕೊಡಕ್ಕೆ ಬನ್ನಿ ತಿರ್ಗಾ ಸ್ಕೂಲ್ ತಗ ಬರೋಣ ಸ್ಕೂಲ್ ತಗ ಬಾ ನಂಗೆ ಕೊಡ್ತೀನಿ ನಾನು ಏನ್ ಕತೆ ಹಂಗಾರೆ ಈಗ ಏನ್ ಕತೆ ಅಲ್ಲ ನಾನು ಪ್ರ್ಯಾಂಕ್ ಮಾಡೋಣ ಅಂದ್ರೆ ಎಲ್ಲ ನನಗೆ ಕತೆ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಪ್ರ್ಯಾಂಕ್ ಅಲ್ಲ ಮಾತಾಡೋಕೆ ಬಿಟ್ಟಿಲ್ಲ ಲಾಸ್ಟ್ ಟೈಮ್ ಎಲ್ಲ ಕೇಳಿಸ್ಕೊಂಡ್ರಿ ಇವಾಗ ನಾನು ಕೇಳಿಸ್ಕೋಬೇಕಾಗ ಆ ಥರ ಆಗ್ತಿದೆ ತಗೊಬಂದಿರೋದು ದುಡ್ಡು ಕೊಡ್ಬೇಕಲ್ಲ ಕೊಡೋಣ ಬನ್ನಿ ಈಗ ಹಂಗೆ ಕೊಟ್ಬಿಡೋಣ ಅದೇನೋ ಹೇಳ್ತಾರಲ್ಲ ಮದುವೆಗೆ ಹೋಗ್ಬೇಕು ಅಂತ ಸಿಗಲ್ಲ ಅನ್ಸುತ್ತೆ ಏನೋ ಈಗ ಸರಿ ಬಾ ಅದು ಕೊಟ್ಬಿಡೋಣ ಹೋಗಿ ಕೊಟ್ಬಿಟ್ಟು ಆ್ಯಕ್ಚುಲಿ ತಾತ ಮೇಲೆ ಮದುವೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದು ತಾತನೇ ಬೇರೆ ಮದುವೆಗೆ ಹೋಗಿ ಒಂದು ರಿಸೆಪ್ಷನ್ ಟೈಪ್ ಏನೋ ಹೋಗ್ಬೇಕು ಅಂತ ಬ್ಯುಸಿ ಇದ್ದಾರೆ ಸರಿ ಓಕೆ ತಗೊಳ್ಳಿ ತರಕಾರಿ ಇದೆ ಕೂತ್ಕೊಳ್ಳಿ ತರಕಾರಿ ಇದೆ ಇದು ಮಕ್ಕಳಿಗೇನು ತಿಂಡಿ ತಗೊಬಂದಿದ್ದೀನಿ ಪುರಿ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಅಕ್ಕಿ ಇದು ತೊಗೊಂಡೋಗಿ ಮನೆಗೆ ಆಯ್ತು ಅಲ್ಲಲ್ಲ ಮೊನ್ನೆ ವಿಡಿಯೋ ಮಾಡಿದ್ದಕ್ಕೆ ಏನಾದರೂ ಬೇಜಾರಾಯ್ತಾ ನಿಮಗೆ ಸ್ವಲ್ಪ ಹೇಗಾಳ ಹುಡುಗರು ಹೇಳೂರು ಅಲ್ಲ ಅದು ತಮಾಷೆಗೆಲ್ಲ ಮಾಡಿದ್ದು ನಿಮ್ಗೆ ಏನಾದರೂ ಬೇಜಾರಾಯ್ತು ಹೆಂಗಸರುಗಳು ಇನ್ನು ಮನ ಮರ್ಯಾದೆ ಐತೆ ಕೆಲವರು ಮನ ಮರ್ಯಾದೆ ಯಾವನ್ನ ಕರ್ಕೊಂಡೋಗಿಲ್ಲ ಹೇಳ್ಬೇಕು ಎಲ್ಲ ಸುಮ್ಮನೆ ಹೇಳಿದ್ದಲ್ಲ ಅದು ಯಾರ್ಯಾರು ಇದ್ದವ್ರು ಯಾರು ಕಾಮಿನಿ ಮಾಡ್ಕೊತಾರೆ ಅದು ಮಾಮೂಲು ಇದೆಲ್ಲ ಕಾಮಿನಿ ಮಾಡ್ಕೊಂಡು ಮಾಮೂಲು ನಿಮ್ಗೇನು ಬೇಜಾರಿಲ್ಲ ತಾನೇ ಬೇಜಾರೇನಿಲ್ಲ ಸರಿ ಏನು ಬಾಳ್ಕೊಡಲ್ಲ ಇದು ಅವ್ನು ಎತ್ಕೊ ಬರ್ತಾನೆ ಹೋಗಿ ನಿಮ್ಮ ಕೈಲಾಗಲ್ಲ ತಗೋ ಇದೊಂದು ಎತ್ಕೊಂಡು ಹೋಗ್ತಾ ಬರ್ತೀವಿ ಸರಿ ಈ ಜನ ಏನನ್ನೋದು ಗೊತ್ತಾ ನಿನಗೆ ಮನೆ ಮನೆ ಇಲ್ವಾ ಹೆಂಗಸರುಗಳು ಬ್ಯಾರ್ಯಾರು ಮನೆ ಮನೆ ಅಂತ ಇರೋದಾರ ಹೇಳಿ ಇದು ತಿನ್ಕೊಬಂದ್ವಕ್ಕ ಬೆಳಗ್ಗೆ ಬಂದ್ವಿ ಚೆನ್ನಾಗಿದ್ದೀರಾ ಅದಕ್ಕೆ ಏನೋ ಕಾಮಿನಿ ಮಾಡ್ಬೇಕಾಯ್ತು ಮಾಡಿದೀನಿ ಯಾರ ಮನೆ ನುಗ್ಗಿಲ್ವ ಸರಿ ಬೇರೆಯವ್ರದ್ದು ಬಿಡಿ ನಿಮಗೆ ಬೇಜಾರೇನಿಲ್ಲ ತಾನೆ ಬೇಜಾರಾಯ್ತಿರಲಿಲ್ಲ ಬಿಡ್ರಿ ಸರಿ ಬಿಡಿ ಬೇಜಾರಿದ್ರಿ ಮಾತಾಡಿ ನನಗೆ ಅದು ನಿಜ ಸರಿ ಓಕೆ ಹೋಗಿ ಎಲ್ಲ ಹೋಗ್ಬೇಕು ಅಂದ್ರಲ್ಲ ಹೋಗಿ ತಗೋ ಇದನ್ನ ಎತ್ಕೊಂಡು ಇದು ಅವ್ನು ಎತ್ಕೊ ಬರ್ತಾನೆ ಏನು ರಿಸೆಪ್ಷನ್ಗೆ ಹೋಗ್ಬೇಕು ಅಂದ್ರಲ್ಲ ಎಷ್ಟೊತ್ತಿಗೆ ಇನ್ನೂ ಹೋಯ್ತು ಸ್ವಲ್ಪ ಹೊತ್ತು ಬಿಟ್ಕೊಂಡು ಸ್ವಲ್ಪ ಬರ್ಬೇಕಲ್ಲ ಬೆಂಗಳೂರಿಗೆ ಬರ್ತೀರಾ ಬೆಂಗಳೂರಿಗೆ ವೀಡಿಯೋಸ್ ಮಾಡಕ್ಕೆ ಬರ್ತೀನಿ ನನ್ನ ಜೊತೆ ನೀನು ಬೇಡಿಸ್ ಒಯ್ಯೇ ಮಾಡೋಣ ಅವನಲ್ಲಿ ಏನು ಮಾಡೋಣ ಏನೋ ನಾನು ಮಾಡಿಸ್ತೀನಿ ಬರ್ತೀರಾ ಯಾವಾಗ ನಾನು ಅವ್ನಿಗೂ ಇನ್ಫಾರ್ಮ್ ಮಾಡ್ತೀನಿ ಅವ್ನಿಗೆ ಹೇಳ್ತೀನಿ ಕೊಡ್ತೀನಿ ಕಾಸು ಕೊಡ್ತೀನಿ ಬರ್ತೀರಾ ಇನ್ನೊಂದು 15 ದಿವಸ 1 ವಾರ ಬಿಟ್ಕೋಬೇಕು
ಇಲ್ಲ ಈ ಕರೋನಾ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ಅವಾಗ ನಮ್ಮ ಹುಡುಗನೇ ಕರ್ಕೊಬರ್ತಾನೆ ನಿಮ್ಮನ್ನ. ಸಿನಿಮಾ ನೋಡಿರ್ತೀರಲ್ಲ ಅಂತದ್ರಲ್ಲಿ ಕಾಮಿಡಿ ಮಾಡ್ಬೇಕು, ಬರ್ತೀರಾ? ಹಾಂ ಮಾಡ್ತೀರಾ? ಇವಾಗ ನೀವು ಇಷ್ಟು ದಿನ ಏನು ಮಾತಾಡಿದ್ರು ಆ ಥರ ಮಾತಾಡಿ ಸಾಕು. ಹಾಂ ನಾವು ಒಂದೇ ವಾರ ನನಗೇನು ಕಿರಿಯ 2 ವರ್ಷ ಇರಲಿ. ಹಾಂ ಬರ್ತೀನಿ. ಹ್ಞೂ ಸರಿ, ಹಂಗಾದ್ರೆ ಮತ್ತೆ ಇವಾಗ ನಿಮ್ಮ ಮಗ ಏನಾದರೂ ಬೈದ್ರೆ ನೀವು ನೋಡ್ಕೊತೀರಾ? ಮಾತಾಡಲ್ಲ. ಹೌದಾ? ಸರಿ ಹೋಗಿ. ನಾನು ಹುಡುಗನ ಹತ್ರ ಹೇಳ್ತೀನಿ. ಅವ್ರ ಪಾಡ ಅವ್ರು ನಮ್ಮ ಪಾಡ ನಮ್ಮ ವಿಡಿಯೋ ಮಾಡಿ ಕಾಸು ಕೊಡೋರು ಯಾರು? ಅವನಂತೂ ಇದು ನಾವು ಅದ್ರಾಗ ಇರ್ತಾನೆ, ನಾವು ಅದ್ರಾಗ ಇರೋದು. ಹಾಂ ನೀವು ಹೇಳ್ಬೇಕಲ್ಲ ಅವ್ರಿಗೆ. ಸರಿ ಆಯಿತು, ಇನ್ನೊಂದು ಸತಿ ಬರ್ತೀನಿ. ಇವಾಗ ಹುಡುಗನ್ಗೆ ಹೇಳ್ತೀನಿ ಕಾಸು ಕೊಡು ಅಂತ. ಇನ್ನೊಂದು ಸತಿ ಬರ್ತೀನಿ, ಸರಿನಾ? ಕಾಸು ಕೊಟ್ಬಿಟ್ಟೆ ವಿಡಿಯೋ ನಾವು ಬೇರೆಯವ್ರಿಗೆ ಬಕ್ರಾ ಮಾಡೋದು. ಬಕ್ರಾ ಮಾಡಕ್ಕೆ ಬರ್ತೀರಾ? ಹಾಂ ಸರಿ ಹೋಗಿ. ಎಲ್ಲೋ ಹೋಗ್ಬೇಕಂದ್ರಲ್ಲ. ಹಾಂ